ಆಮೇಲೆ ಸಿಗರೇಟ್ ಸೇದು ಇಲ್ಲ ಸರ್ ನಮ್ಮ ಯಜಮಾನ್ರು ಸೇರ್ತಾರೆ, ನನಗೆ ಅಭ್ಯಾಸ ಇಲ್ಲ ಅಂತಂದು. ಆಯಿತು ನಿನಗೆ ನೋಡ್ತೀನಿ, ಒಂದು ಸಿಗರೇಟ್ ತರಿಸಿರೋ ಕೈಯಲ್ಲಿ ಇಟ್ಕೊಂಡು ಸಿಗರೇಟಿಗೆ ಅಂದ್ಬಿಟ್ಟು ಒಂಚೂರು ಸೇದಮ್ಮ ಎರಡು ಪಪ್ಪು ಹೊಡಿ ಅಂತಂದರು. ಹಿಂಗಡೆ ಹೋಗಿ ಅವ್ರು ಹರಿಸಿ ಕಳಿಸಿರು. ನಮ್ಮ ಥರದ ಯಾರು ಇರ್ತಲ್ಲ ಅವರೊಬ್ಬರು ಕೇಳಿರು, ನಮ್ಮ ಗುರುಮಂತ್ರೊಬ್ಬರು, ಅಲ್ಲ ಸರ್ ಹೆಂಗಸಕ್ಕೆ ಸಿಗರೇಟ್ ಸೇರ್ತಿರಲ್ಲ, ಸಿಗರೇಟಿಗೆ ಅವ್ರಿಗೆ ಏನು ಸಂಬಂಧ ಹೇಳಿ ಸರ್ ಅಂತಂದು ನಕ್ಕು ಗುರುನಾಥ್. ಆಮೇಲೆ ಇರಲಿ ಬಿಡಿ ಸರ್ ಅಂತಂದರು. ಹೇಳಿ ಸರ್ ನಮ್ಮ ಕುತೂಹಲ ಸರ್ ಅಂತ. ನೀನು ಕಾಲೇಜಲ್ಲಿದ್ದಾಗ ಈ ರೀತಿ ಎಲ್ಲ ಮಾಡಿದ್ಯಪ್ಪ, ಆಮೇಲೆ ಅವಳನ್ನ ಮದುವೆ ಆಗಿದೆಯಾ, ಆದರೆ ನೀನು ಮಾಡಿದ್ದೆಲ್ಲ ಕರೆಕ್ಟು, ಬಹಳ ಇದು, ಅವಳು ಮಾಡಿದ್ದೆಲ್ಲ ತಪ್ಪು ಅಂತ ಹೇಳ್ತೀಯಲ್ಲ, ಹೇಗೆ? ಈಗ 90ನೇ ಇಸ್ವಿ ಇನ್ಸಿಡೆಂಟ್ ಆದಮೇಲೆ ಏನಾಯಿತು ಅಂದರೆ, ನಾನು ಸ್ವಲ್ಪ ರೆಗ್ಯುಲರಾಗಿ ವರ್ಷಕ್ಕೆ 2 ದಿನ 3 ದಿನ ಅಲ್ಲಿಗೆ ಹೋಗ್ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನನ್ನ ಜೊತೆ ಕೆಲವು ಹುಡುಗರೆಲ್ಲ ನಮ್ಮ ಸ್ನೇಹಿತರೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. 95ನೇ ಇಸ್ವಿಯಿಂದ ರೆಗ್ಯುಲರಾಗಿ ವಾರಕ್ಕೆ 2 ದಿನ 3 ದಿನ ಹೋಗೋಕ್ಕೆ ಸ್ಟಾರ್ಟ್ ಮಾಡಿವು. ಫಸ್ಟ್ ಅಲ್ಲಿ ಹೋದಾಗ ನಮಗೆ ಗುರುವಿನದಕ್ಕಿಂತಲೂ ಯಾರೋ ನಾವು ಕೂರ್ತಿದ್ದೋ, ಹೋಟ್ಲಲ್ಲಿ ತಿಂಡಿ ತರಿಸ್ಕೊಡೋರು ತಿಂತಿದ್ದೋ, ತುಂಬ ಜನನೂ ಕಮ್ಮಿ ಇರೋರು, ಅಷ್ಟೊಂದು ಬರ್ತಿತ್ತಿಲ್ಲ. ಕೊನೆ ಫಸ್ಟು ಪವಾಡಗಳು ತೋರಿಸಿದ್ರು. ಪ್ರತಿದಿನ ಹೋದಾಗಲೂ ನಮಗೆ ಹೊಸ ಇದು ದೇಶ ಕಾಲಕ್ಕೆ ಮೀರಿದ್ದು, ಸೈನ್ಸಿಗೆ ಮೀರಿದ ಪವಾಡಗಳು ತೋರಿಸ್ತಾ ಹೋದರು. ಬೇಕಾದಷ್ಟು ಅಂದರೆ 100 ನೋಡಿದ್ದೀವಿ ನಾವು ಕಣ್ಣಿಂದವ. ನಾವು ಹಬ್ಬ ಅಂತಲ್ಲ, ಎಲ್ಲರೂ ಬಂದಾಗೆಲ್ಲ ಅದನ್ನು ಮಾಡ್ಯಾರ. ಅದು ನೋಡೋಕ್ಕೆ ಹೋಗ್ತೀವಿ ಖುಷೀಲಿ. ಇವತ್ತು ಇನ್ನೊಂದು ಒಂದೇನೋ ಹೇಳ್ಯಾರ, ಅದೊಂದು ಪವಾಡ, ಇನ್ನೊಂದು ಇಬ್ಬರು ಅದು ನೋಡೋಕ್ಕೆ ವಾಪಸ್ ಮತ್ತೆ ಒಂದು 2 ದಿವಸ ಬಿಟ್ಟು 3 ದಿವಸ ಮತ್ತೆ ಹೋಗ್ತಿದ್ದು. ಹೋದ ತಕ್ಷಣ ಒಂದು ಹೋಟ್ಲಲ್ಲಿ ತಿಂಡಿ, ಮನೇಲಿ ಊಟ ತಿಂಡಿ ಆಗೋದು, ಹೋಟ್ಲುಗಳದ್ದು ಬೇಕಾದ ಊಟ ತಿಂಡಿ ಬರೋದು, ಕಾಲ ಕಳ್ಕೊತಿದ್ದು, ಒಂದಿಷ್ಟು 2 ಭಜನೆ ಹೇಳ್ಸೋರು ಇರ್ತಿದ್ದು, ಪವಾಡಗಳು ತೋರಿಸೋರು ಬರ್ತಿದ್ದು. ಬೇಕಾಷ್ಟು ಪವಾಡಗಳು ನೋಡಾಯ್ತು. ಹೇಳೋಕ್ಕೋದ್ರೆ ನಾವು ನೋಡಿದ್ದೆವು, ಬೇರೆ ಹೇಳಿದ್ದಲ್ಲ, ಕಣ್ಣಿಂದ ನೋಡಿದ್ದೆ ಬೇಕಾದಷ್ಟಿದೆ. ಅಲ್ಲಿ ಒಂದು 2-3 ಹೇಳ್ತೀನಿ ಇನ್ಸಿಡೆಂಟ್ಗಳು. ಒಂದು ಕಾರ್ ಬಂದು, ಒಂದು 8 ಜನ ಇದ್ದು ನಾವು. ಒಂದು ಕಾರ್ ಬಂತು, ಒಂದು ಗಂಡ ಹೆಂಡ್ತಿ ಬಂದು. ಚಿಕ್ಕಮ್ಮಿ ಗಂಡಿಗೆ ಒಂದು 50-52 ವರ್ಷದ ಬಡ್ಡೆ, ಹೆಂಡ್ತಿಗೆ ಒಂದು 47-48 ವರ್ಷ. ಇಬ್ಬರು ಚೆನ್ನಾಗಿದ್ದಾರೆ, ಎಲ್ಲ ಸೆಟ್ಲ್ಡ್, ತುಂಬ ಶ್ರೀಮಂತ ಅಂತೆಲ್ಲ ಕಾಣುತ್ತೆ. ಡೀಸೆಂಟ್ ಜನ, ನೋಡೋಕ್ಕೂ ಚೆನ್ನಾಗಿದೆ, ಒಳ್ಳೆ ಕಪ್ಪಲು. ಒಂದು ಹೆಂಡತಿ ಯಾಕೋ ಚೂರು ಮಂಕ ಇದ್ದು. ಆಮೇಲೆ ಬಂದರು, ನಮಸ್ಕಾರ ಮಾಡಿದ್ರು. ಯಾವ ಊರು ಅಂದರು, ಬೆಂಗಳೂರು ಅಂದರು. ಏನೋ ಅವ್ರ ಪ್ರೊಫೆಷನ್ ಏನೋ ಹೇಳ್ಕೊಂಡ್ರು. ಅವರು ಮಂಕ ಇದ್ದರು. ಊಟ ಮಾಡಿ ಅಂದರು. ಊಟ ಆಯ್ತಲ್ಲ ಮಾಡಿ ಅಂತಂದರು. ತಟ್ಟಿಗೆ ಊಟ ಹಾಕ್ಕೊಟ್ರು. ಊಟ ಮಾಡಿರೋ, ಅವ್ರ ಹೆಂಡ್ತಿನೂ ಮಾಡಿರೋ. ಕೈ ತೊಳ್ಕೊಂಬಂದು ಕೂತ್ಕೊಂಡ್ರು. ಏನಮ್ಮ ಸಮಾಚಾರ ಅಂದ. ಅವ್ರು ಹೆಂಗಸನ್ನೇ ಕೇಳಿದ್ರು. 2 ಕಣ್ಣಲ್ಲಿ ನೀರಲ್ಲಿ ಸ್ಟಾರ್ಟ್ ಆಯಿತು. ಮಕ್ಕ ನೋಡಿವ್ರಿಗೆ ಏನು ಹೇಳಬೇಕು ಅಂದೆ. ಹೇಳಮ್ಮ ಪರವಾಗಿಲ್ಲ, ಇವರೆಲ್ಲ ನೀನು ಅಣ್ಣ ತಮ್ಮಂದಿದ್ದಂಗೆಯ, ನಂಗೆ ಹೇಳ್ಕೋಬೇಕು ಅಂತ. ನೀನು ನನ್ನ ತಂದೆ ಸಮಾನ, ನಾನು ಮತ್ತು ಆಮೇಲೆ ಹೇಳು ಪರವಾಗಿಲ್ಲ. ಆಮೇಲೆ ಗಂಡನ ಮಕ್ಕ ನೋಡಿರು. ಕಣ್ಣು ಸನ್ನೆ ಮಾಡಿರಿ, ಹೇಳು ಪರವಾಗಿಲ್ಲ ಅಂತ ಹೇಳಿರು. ಏನಿಲ್ಲ ಗುರುವೇ, ನನಗೆಲ್ಲ ಇದ್ದಾರೆ, 2 ಮಕ್ಕಳಿದ್ದಾರೆ, PUC ಏನೋ ಮಾಡ್ತಿದ್ದಾರೆ, PUC ಡಿಗ್ರಿನ ಮಾಡ್ತಿದ್ದಾರೆ, ಇಂಜಿನಿಯರಿಂಗ್ ಮಾಡ್ತಿದ್ದಾರೆ. ನಾವು ಚೆನ್ನಾಗಿದ್ದೀವಿ. ನಾನು ಏನು ಕೆಲಸಕ್ಕೆ ಹೋಗ್ತಾಯಿದ್ದೀನಿ. ನಮ್ಮ ಯಜಮಾನರು ಒಳ್ಳೆ ಪೊಸಿಷನ್ಲಿದ್ದಾರೆ, ಸ್ಟೇಟ್ ಲೆವೆಲ್ ಆಫೀಸರು. ನನಗೇನಾಗಿದೆ ಅಂದರೆ 3 ವರ್ಷದಿಂದ ಬ್ಲೀಡಿಂಗ್ ಆಗ್ತಿತ್ತು ತುಂಬ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ, ನನಗೆ ಸಾಧ್ಯವೇ ಇಲ್ಲ. ತುಂಬ DNC ಮಾಡಿದರೆ ಏನು ಕ್ಯಾನ್ಸರ್ ಎಲ್ಲ ಥರಕ್ಕೂ ಟೆಸ್ಟ್ ಮಾಡ್ತೀವಿ, ಏನು ಇಲ್ಲ ಅಂತಾರೆ. ಬಟ್ ನನಗೆ ಆಗ್ತಿಲ್ಲ. ದಿನ ಸೊರಗ್ತಿದ್ದೀನಿ ನಾನು. ಯೋಚನೆ ಆಗ್ಬಿಟ್ಟಿದೆ, ನನ್ನ ಮಕ್ಕಳ ಕೈ ಬಿಟ್ಟಲ್ಲಿ ಹೋಗ್ಬಿಡ್ತು ಅಂತ ಹೆದರಿಕೆ ಆಗಿದೆ ಅಂತ ಪಾಪ ಅವರು ಹೊತ್ತು. ಆಗೋ ಎಷ್ಟು ದಿನ ಅಂತೆಲ್ಲ ಕೇಳಿರೋ, ಎಲ್ಲ ಹೇಳಿರು. ಆ ಡಾಕ್ಟ್ರಿಗೆ ತೋರಿಸಿದ್ದೆ, ಈ ಡಾಕ್ಟ್ರಿಗೆ ತೋರಿಸಿದ್ದೆ, ಆ ಆಸ್ಪತ್ರೆಗೆ ಹೋಗಿದ್ದು ಎಲ್ಲ ಹೇಳಿರು. ಈ ಟೆಸ್ಟ್ ಆಯಿತು, ಆ ಟೆಸ್ಟ್ ಆಯಿತು ಪಾಪ ಹೇಳಿರು. ಗಣ್ಣು ಹ್ಞೂ ಅಂತಂದರು. ಅಷ್ಟೇ ತಾನೇ, ಹೆದರಬೇಡ, ಏನಿಲ್ಲ, ಇನ್ನೂ 25 ವರ್ಷ ಆಯಸ್ತೀನಿ, ನಿನಗೆ ಎಲ್ಲ ನೋಡ್ಕೊಂಡೆ ಹೋಗ್ತೀಯಾ ತಂದರು. ಗಂಡನಿಗೆ ನೋಡಪ್ಪ, ಅಲ್ಲಿಂದ ಒಂದು ಅಂಗಡಿ ಸಿಗುತ್ತೆ, ಲಿಕ್ಕಿಟ್ಸ್ ಕ್ಲಾಸ್ ಸೆಂಟರ್ ಅಂತ. ಅಲ್ಲಿಗೆ ಹೋಗ್ಬಿಟ್ಟು ಒಂದು ರೊಟ್ಟಿಗೆ ಕಣ ಅಲ್ಲೇ ತರಬೇಕು. ಅಲ್ಲಿಂದ ಮುಂದಕ್ಕೆ ಒಂದು ಅಂಗಡಿ ಸಿಗುತ್ತೆ, ಕವಡೆ ಸಿಗುತ್ತೆ, ಕವಡೆ ತಗೊಂಬಾರ್ಯಾ ಅಂತಂದು. ನಡ್ಕೊಂಡು ಹೋಗ್ಬೇಕು ಸರ್, ಕಾರ್ಗಿರ್ಲಿ ಹೋಗಬೇಡಿ,
ಈ ನಮ್ಮಂಥ ಯಾರೊಬ್ಬರನ್ನ ಕಳಿಸಿರೋ ತೋರ್ಸಯ್ಯ ಒಂಚೂರ ಅಂತಂದರು. ಅವರಿಬ್ಬರು ಜೊತೆಲಿ ಒಬ್ಬ ಕರ್ಕೊಂಡು ಹೋದಕ್ಕೆ ಆಮೇಲೆ ಅಮ್ಮಂಗೆ ಅಮ್ಮ ಅಂತಂದ್ರೆ ನಾನೊಂದು ಹೇಳ್ತೀನಿ ಮಾಡ್ತೀಯಾ ಅಂದರು. ಮಾಡ್ತೀನಿ ಸರ್, ವಿಷಯನೇ ಬೇಕು ಬಿಡ್ತೀನಿ. ಆ ಲೆಕ್ಕದಲ್ಲಿ ಪಾಪ ಇದೆ, ಅಷ್ಟು ಡೆಸ್ಪ್ರೇಟ್ ಆಗಿಬಿಟ್ಟಿದೆ. ಅಲ್ಲಿ ಯಾರೋ ಒಬ್ಬರು ಗುರುಬಂಧುಗಳೇ ಸಿಗರೇಟ್ ಸೇದರು, ಹಿರಿಯರು, ಅವ್ರ ಹೆಸರು ಬೇಡ. ಸರ್ ಇವ್ರು ಕರ್ಕೊಂಡಾಗ ಒಂದು ಸಿಗರೇಟ್ ಕೊಡಿ ಸರ್ ಅಂತಂದರು. ಆಮೇಲೆ ಸಿಗರೇಟ್ ಸೇದು ಇಲ್ಲ ಸರ್ ನಮ್ಮ ಯಜಮಾನ್ರು ಸೇರ್ತಾರೆ, ನನಗೆ ಅಭ್ಯಾಸ ಇಲ್ಲ ಅಂತಂದು. ಆಯಿತು ನನಗೆ ನೋಡ್ತೀನಿ, ಒಂದು ಸಿಗರೇಟ್ ಕೊಟ್ಟು ತರಿಸಿರೋ ಕೈಯಲ್ಲಿ ಇಟ್ಕೊಂಡು ಸಿಗರೇಟಿಗೆ ಅಂದ್ಬಿಟ್ಟು ಒಂಚೂರು ಸೇದಮ್ಮ ಎರಡು ಪಪ್ಪು ಹೊಡಿ ಅಂತಂದರು. ಹಿಂಗಡೆ ಹೋಗಮ್ಮ ಅಂದರು. ಆ ಯಜಮಾನರು ಕರ್ಕೊಂಡು ಹೋದ್ರಿಂದಕ್ಕೆ ಸಿಗರೇಟ್ ಹಚ್ಚಿ ಆ ಮಾಮೂಲು ಸೇದ್ದಂಗೆ ಸೇದಿರಂತ ಹೆಂಗಸರು. ನಾವು ನೋಡಿಲ್ಲ, ಅವರಿಬ್ಬರು ಯಾರಷ್ಟೇ ಕೆಮ್ಮು ಗಿಮ್ಮು ಬರ್ದಲ್ಲೇ ಇದಾಗಿದೆ. ಆಶ್ಚರ್ಯ ಆಗ್ಬಿಡ್ತೀನಿ, ಇದು ಒಳ್ಳೆ ಪ್ರೊಫೆಷ್ನಲ್ ಸಿಗರೇಟ್ ಸೇದಂಗೆ ಸೇರ್ತೀವಿ ಅಂತ. ಅವ್ರು ಕೇಳಿದ್ರೆ ಇಲ್ಲ ಸರ್ ನನಗೆ ನನ್ನ ಯಜಮಾನರು ಸೇರ್ತಾರೆ ಆಗಿಂದಾಗೆ, ಅವ್ರು ಸ್ವಲ್ಪ ಮಾಡ್ತಾರೆ, ದಿನಕ್ಕೆ ಒಂದು 7-8 ಸಿಗರೇಟ್ ಸೇರ್ತಾರೆ. ಬಾಯಿ ತೊಳ್ಕೊಂಬಂದರು. ಆಮೇಲೆ ಬಂದ ತಕ್ಷಣ ಅವ್ರ ಯಜಮಾನರ ಅಷ್ಟೊತ್ತಿಗೆ ಬಂದರು. ಅವರೆಲ್ಲ ಕೊಟ್ಟು ಇನ್ನು 4 ದಿವಸ ಏನೋ ಮಾಡಿ ಅಂತ ಹೇಳಿರೋ, ಸರಿಯಾಗುತ್ತೆ ಮತ್ತು ಬಂದು ಹೋಗಿ ನೀವು ಅಂತ ಅಂದ್ಬಿಟ್ರು. ಅವ್ರು ಹರಿಸಿ ಕಳಿಸಿರು. ನಮ್ಮ ಥರದಲ್ಲಿ ಯಾರು ಇರ್ತಲ್ಲ ಅವರೊಬ್ಬರು ಕೇಳಿರು, ನಮ್ಮ ಗುರುಮಂತ್ರೊಬ್ಬರು, ಅಲ್ಲ ಸರ್ ಹೆಂಗಸಕ್ಕೆ ಸಿಗರೇಟ್ ಸೇರ್ತಿರಲ್ಲ, ಸಿಗರೇಟಿಗೂ ಅವ್ರಿಗೆ ಏನು ಸಂಬಂಧ ಹೇಳಿ ಸರ್ ಅಂತಂದು ನಕ್ಕು ಗುರುನಾಥ್. ಆಮೇಲೆ ಇರಲಿ ಬಿಡಿ ಸರ್ ಅಂತಂದರು. ಹೇಳಿ ಸರ್ ನಮ್ಗೆ ಕೂತವಲ್ಲ ಸರ್ ಅಂತಂದ್ರು ಅವರು. ಅವ್ರ ಹೆಸರು ಬೇಡ ಪಾಪ, ಅವ್ರ ಹೆಸರು ನಾನು ವ್ಯಕ್ತಿವಾಗಿ ಹೇಳಲ್ಲ, ಅವ್ರಿಗೆ ಕುತೂಹಲನ ಕೇಳಿರೋ, ಸ್ವಲ್ಪ ಸಲಿಗೆ ಇತ್ತು ಅವ್ರಿಗೆ, ಅದು ಕೇಳಿರೋ. ಆಮೇಲೆ ಹೇಳಲೇಬೇಕಾ ಸರ್ ಅಂದರು. ಹೇಳಿ ಇದು ಜನ್ಮಾಂತರ ಸಂಬಂಧ ಕಣೆಯ ಅಂತಂದರು. ಸ್ವಲ್ಪ ಸೀರಿಯಸ್. ಏನು ಸರ್ ಆಗದ ನೋಡಿಯಾ, ಈ ಹೆಂಗಸು ಹಿಂದಿನದಲ್ಲಿ ಗಂಡು ಸಾಯಿತು, ಇವಳು ಗಂಡ ಹೆಂಗಸಾಯಿತು. ಅವ್ರು ಹಿಂದಿನ ಜನ್ಮದ್ರು ಗಂಡ ಹೆಂಡ್ತಿ, ಈ ಜನ್ಮದ್ರು ಗಂಡ ಹೆಂಡ್ತಿ, ಬಟ್ ಲಿಂಗ ಬೇರೆ. ಗಂಡಿದ್ದಾನೆ ಹೆಣ್ಣಾಯನೇ, ಹೆಣ್ಣಿದ್ದಾನೆ ಗಂಡ ಇದ್ದಾನೆ. ಈ ಹೆಂಗಸಿಗೆ ಸಿಗರೇಟ್ ಸೇರೋ ಚಟ ಆಗ ಹಿಂದಿನ ಜನ್ಮದಲ್ಲಿ ಸಿಗರೇಟ್ ಸೇದ್ರು, ತುಂಬ ಸಿಗರೇಟ್ ಸೇದಾರ. ವ್ಯಾಮೋಹ ತುಂಬ ಚಟ ಇತ್ತು ಸಿಗರೇಟಿನ. ಈಗೇನಾಗಿದೆ, ರಿವರ್ಸ್ ಆಗಿದೆ. ಅವ್ರು ಹೆಂಗಸರಾಗಿದ್ದಾರೆ, ಗಂಡ ಸಿಗರೇಟ್ ಸೇರ್ತಾರೆ. ಆ ಸಿಗರೇಟ್ ಸೇರಿದ ನೋಡಿದಾಗ ಈ ಹಿಂದಿನ ಜನ್ಮಕ್ಕೆ ಹೋಗೋಕ್ಕೆ ಮನಸ್ಸಿಗೆ ಹೋಗೋಕ್ಕೆ ಆಗುತ್ತೆ, ಅದು ಹೋಗೋಕ್ಕೆ ಆಗ್ತಿಲ್ಲ. ಅದು ಸುಪ್ತ ಮನಸ್ಸಿಗೆ, ಈ ಇರು ಮನಸ್ಸಿಗೆ, ಅದು ಈ ಹೊರಗಡೆ ಬಾಯಿಯ ಮನಸ್ಸಿಗೆ ಘರ್ಷಣೆ ಆಗ್ತಿದೆ. ಘರ್ಷಣೆ ಆದಾಗ ಇಲ್ಲಿ ಬ್ಲೀಡ್ ಆಗುತ್ತೆ. ಮನಸ್ಸು ಘರ್ಷಣೆ ಆದಾಗ ದೈಹಿಕವಾಗಿ ಏನೋ ಸ್ಟ್ರೆಸ್ ಆಗುತ್ತಲ್ಲ, ಬ್ಲೀಡ್ ಆಗುತ್ತೆ. ನೋಡಿಯ ಸಿಗರೇಟ್ ಸೇದಿಸ್ತೆ, ಆ ವ್ಯಾಮೋಹ ಇತ್ತಲ್ಲ, ಸಿಗರೇಟ್ ಸೇದಿದ ವ್ಯಾಮೋಹ ಪೂರ್ತಿ ಖಾಲಿ ಆಯಿತು. ಇನ್ನು ಸರಿ ಆಗ್ತಾರೆ ಕಣೆ. ಆಮೇಲೆ ಅದಾಗ ಒಂದು ಅಣ್ಣೇನಾರೇ ಹೇಳಿರು, ಒಂದು 15 ದಿವಸ ಬಿಟ್ಟು ಬಂದಿದ್ದು, 1 ತಿಂಗಳು ಬಿಟ್ಟು ಆರಾಮಾಗಿದ್ದಾರೆ ಅಂತ. ನೋಡಿ ಸರ್, ನಮಗೆ ಗೊತ್ತಾ, ನಿಮ್ಗೆ ಹೇಳಿನಲ್ಲ, ನಾವು ನೋಡಿದ್ದೆಲ್ಲ ಸತ್ಯವಾಗಿರಲ್ಲ, ಕಣ್ಣಿನ ನೋಡಿದ್ದು. ಅದರಲ್ಲಿ ಗೂಢಾರ್ಥಗಳು ಬೇಕಾಗ್ತದೆ. ಅದು ಅವಧೂತಗಳಿಗೆ, ಭಗವಂತ ಸ್ವರೂಪಗಳಿಗೆ ಮಾತ್ರ ಗೊತ್ತಿರುತ್ತೆ ಹೊರತು ನಮಗೆ ಹೆಂಗೆ ಗೊತ್ತಿರಲ್ಲ ಸರ್. ಅಲ್ಲ, ನಾನು ಈ ಒಂದೇನಂತಂದ್ರೆ ನಾನು ಅವ್ರ ಜೊತೆ ಹೆಚ್ಚು ತಿರುಗಿಲ್ಲ. ಅವ್ರ ಮನೆಗೆ ಹೋಗಿದ್ದೀನಿ, ಅವ್ರು ನಮ್ಮ ಮನೆಗೆ ಬಂದಿದ್ದಾರೆ, ಅಷ್ಟು ಬಿಟ್ಟರೆ ನನಗಿಲ್ಲ. ಆದರೆ ನನಗೆ ಇದು ಇಟ್ಕೊಟ್ರಲ್ಲ, ಬಾಯಲ್ಲಿ ಹೇಳಿದ್ರಲ್ಲ ನಮ್ಮ ಮನೆ ಮುಹೂರ್ತದ್ದು, ನಂಗೆ ಆಶ್ಚರ್ಯ ಆಯಿತು ಅದನ್ನು ಅವ್ರು ಹೇಳ್ತೇ ಇದ್ದು. ಆ ಥರದಲ್ಲಿ ಇದನ್ನು ಮಾಡೋವಂಥವ್ರು ಅವರು. ಯಾವತ್ತೂ ಒಂದು ಸಲನೂ ಅವ್ರಿಗೆ ಏನು ಮಾತ್ರ ನಾನೇನೋ ಪವಾಡ ಪುರುಷ ಅಂತ ತೋರಿಸ್ಕೊತಿತ್ತಿಲ್ಲ. ಅವರು ಪವಾಡ ಪುರುಷ ಏನೋ ಅವ್ರ ಮನ್ಸಿಗೆ ಬರೋರು ಹೇಳೋರು. ನಮ್ಮ ಅನೇಕ ಸಲ ನನ್ನ ಸ್ನೇಹಿತರು ಇವರೆಲ್ಲ ಹೇಳ್ತಾರಲ್ಲ, ಅವ್ರ ಬಗ್ಗೆ ಎಲ್ಲ ಹೇಳ್ತಾರಲ್ಲ, ಅವ್ರು ಏನೋ ಒಂದು ಹೇಳೋರು, ಇಲ್ಲಿಗೆ ಹೋಗಬೇಡ ಅಂಥೇಳಿ. ಯಾರೋ ಒಬ್ಬ ಹುಡುಗ ಬಂದಂತ ಒಂದು ದಿವಸ ಬಂದು ಹೆಂಡತಿ ಬಗ್ಗೆ ಸಿಕ್ಕಾಬಿಟ್ಟೆ, ಅವಳದ್ದು ಹಾಗೆ ಹೀಗೆ, ಅವಳ ಕ್ಯಾರೆಕ್ಟರ್ ಇದಿಲ್ಲ, ಏನೇನೆಲ್ಲ ಹೇಳಿದ್ನಂತೆ. ಇವರೆಲ್ಲ ಕೇಳಿಸ್ಕೊಂಬಿಟ್ಟು, ನೀನು ಕಾಲೇಜಲ್ಲಿದ್ದಾಗ ಈ ರೀತಿ ಎಲ್ಲ ಮಾಡಿದ್ಯಪ್ಪ, ಆಮೇಲೆ ಅವಳನ್ನು ಮದುವೆ ಆಗಿದೆಯಾ, ಆದರೆ ನೀನು ಮಾಡಿದ್ದೆಲ್ಲ ಕರೆಕ್ಟು, ಬಹಳ ಇದು, ಅವಳು ಮಾಡಿದ್ದೆಲ್ಲ ತಪ್ಪು ಅಂತ ಹೇಳ್ತೀಯಲ್ಲ, ಹೇಗೆ? ಆ ಥರ ಅಂದರೆ ಒಂದು ಒಟ್ಟುಗೂಡಿಸೋವಂಥ ಸ್ವಭಾವ ಇತ್ತು ಅವ್ರಿಗೆ. ಯಾವುದನ್ನು ಒಂದು ರೀತಿ ನೀನೇ ಸರಿ ಅದೇ ಸರಿ ಅಂತ ಹೇಳ್ತಿರಲಿಲ್ಲ ಅವರು. ಎಲ್ಲವಾಗಲೂ ಅವರ ಮಾತಿನಲ್ಲಿ ಏನೋ ಒಂದು ಒಳಾರ್ಥಗಳಿದ್ದೇ ಇತ್ತು. ಆ ಒಳಾರ್ಥಗಳಿಲ್ಲದೆ ಅವ್ರು ಯಾವತ್ತೂ ಕೂಡ ಮಾತಾಡ್ತಾನೆ ಇರಲಿಲ್ಲ. ಆ ಒಳಾರ್ಥಗಳನ್ನು ಅರ್ಥ ಮಾಡ್ಕೊಳ್ಳೋದು ಕಡಿಮೆ ಇತ್ತು. ಅನೇಕ ಉಪನಿಷತ್ತನ್ನು ಸರಳವಾಗಿ ಹೇಳ್ಬಿಡೋರು ಅವ್ರು ಕೂತ್ಕೊಂಡು. ಆ ಥರದಲ್ಲಿತ್ತು ನನಗೆ. ಆದ್ದರಿಂದ ನಾನು ಅವ್ರ ಜೊತೆನೇ ತುಂಬ ತಿರುಗಿದ್ರೆ ಇನ್ನಷ್ಟು ಗೊತ್ತಾಗೋದೇನೋ ನನಗೆ.
ಆದರೆ ನನ್ನ ಪತ್ರಿಕೋದ್ಯಮ ಅದು ಇದರಲ್ಲೆಲ್ಲ ಇದಿರಲಿಲ್ಲ. ಆದರೆ ಹಿ ವಾಸ್ ಗ್ರೇಟ್. ಅವ್ರಿಗೆ ಈವನ್ ಶೃಂಗೇರಿನಲ್ಲಿ ಆ ಚಿನ್ನದ ಬಾಗಿಲು ಇದೆಲ್ಲ ಮಾಡಿಸಿದ್ದು ಕೂಡ ಅವ್ರಿಗೇನು ಇಷ್ಟ ಇರಲಿಲ್ಲ ಸಕ್ರೆಪುಂಡದವ್ರಿಗೆ. ಅವೆಲ್ಲ ಬೇಕಿತ್ತಾ ಇದೇಕೆ ಪ್ರಶ್ನೆ ಕೇಳೋರು ಅವರು. ಇನ್ನೊಂದು ನಾನು ಹೆಸರು ಹೇಳೋದು ಬೇಡ, ಇನ್ನೊಂದು ಮಠದ ಸ್ವಾಮೀಜಿ ತಾನೇ ಸನ್ಯಾಸ ಸ್ವಲ್ಪ ದಿವಸ ತೊಗೊಂಡೇನಾಗಿತ್ತು, ಬರ್ತಾಯಿದ್ರು ಜೊತೆಯಲ್ಲಿ. ಇವರು ಗುರುಗಳು ಕೇಳಿದ್ರು, ಸಕ್ರೆಪುಂಡದ ಗುರುಗಳು, ಯಾವಾಗ ಸನ್ಯಾಸ ಅಂತ ಹೇಳಿದ್ರು. ನಾನು ಸನ್ಯಾಸ ತೊಗೊಂಡಿದ್ದು ಇಂಥದಲ್ಲಿ ತೊಗೊಂಡ್ರೆ ಅಂತ ಕೇಳಿದ್ರು. ಹೌದು, ನಾನು ಸನ್ಯಾಸ ತೊಗೊಂಡಿದ್ದು. ಮತ್ತೆ ಕೇಳಿದ್ರು, ತೊಗೊಂಡ್ರೆ ಅಂದರು. ಹೌದೌದು, ಸನ್ಯಾಸ ಇಂಥ ಇದರಲ್ಲಿ ಇಂಥ ದಿವಸ ಇಂಥ ತೊಗೊಂಡೆ ಅಂದರು. ಸನ್ಯಾಸ ಅಂದರೆ ಬಿಡೋದಲ್ವೇ, ತೊಗೊಳೋದು ಹೇಗೆ ಅಂದರು ಸಕ್ರೆಪುಂಡದವರು. ಅವರು ಹಾಗಲ್ಲ ನಾನು ಹೇಳಿದ್ದು ಅಂತಂದರು. ಅಂದರೆ ಅವ್ರ ಮಾತಲ್ಲಿ ಒಳಾರ್ಥಗಳಿತ್ತು. ಸನ್ಯಾಸ ಅಂದರೆ ಎಲ್ಲವನ್ನು ಬಿಡೋದು, ತೊಗೊಳೋದೆಲ್ಲಿ ಬಂತು ಸನ್ಯಾಸನ? ಸನ್ಯಾಸಿ ಆಗೋದು ಆಗೋದು ಸನ್ಯಾಸ ಅಂದರೆ, ತೊಗೊಳೋದಲ್ಲ. ಅದನ್ನು ತೊಗೊಳ್ತು ಅಂತಂದರೆ ಅಲ್ಲಿ ಆಸೆ, ಅದು ಸನ್ಯಾಸಿಗೆ ಆಸೆಯಲ್ಲಿರಬೇಕು. ಅಂದರೆ ಆ ಥರ ಮಾತಿನ ಅವ್ರದ್ದು ಅತ್ಯಂತ. ಅವ್ರ ಹತ್ರ ಏನಾದ್ರು ನಾನು ನಿಜವಾಗ್ಲೂ ಹೇಳ್ತಿರಲಿಲ್ಲ, ನಾನೇನಾದ್ರು ಅವ್ರ ಜೊತೆ ಓಡಾಡಿದರೆ ಒಂದು ದೊಡ್ಡ ಪುಸ್ತಕನೇ ಬರಿಬೋದಿತ್ತೇನೋ. ಬರೀ ಪವಾಡಗಳಲ್ಲ, ಅರ್ಥಗಳು. ಆ ಅರ್ಥಗಳು ನನಗೆ ಅನೇಕ ಸಲ ಅನೇಕ ಪ್ರಸಂಗಗಳು ಅನೇಕರು ಬೇರೆ ಬೇರೆ ಥರ ಹೇಳ್ತಾರೆ. ಆದರೆ ಅವ್ರು ಪವಾಡ ಪುರುಷರು ಅಂತ ಎಲ್ಲೂ ತೋರಿಸ್ಕೊಳ್ಳಿಲ್ಲ. ನಾನು ಪವಾಡ ಮಾಡ್ತೀನಿ ಅಂತ ತೋರಿಸ್ಕೊಳ್ಳಿಲ್ಲ ಅವರು. ಗುರುಗಳು ನೋಡಿ, ಅವ್ರು ಹೇಳಿದ್ರೆ ಬಂದು ಶೃಂಗೇರಿ ಸಕ್ರೆಪಟ್ಟಣದಲ್ಲಿ ಶೃಂಗೇರಿ ಗುರುಗಳು ಬಂದು ಎಲ್ಲರಿಗೂ ದರ್ಶನ ಕೊಟ್ಟು ಅಲ್ಲಿದ್ದು ಹೋಗಿ ಮಾಡ್ತಿದ್ರು. ಅಷ್ಟೇ ಗುರುಗಳ ಬಗ್ಗೆ ಭಕ್ತಿ ಇತ್ತು ಅವ್ರಿಗೆ. ಆದರೆ ಗುರುಗಳಿಗೂ ಅವ್ರ ಬಗ್ಗೆ ಅಷ್ಟೇ ಗೌರವ ಇತ್ತು. ಆ ಥರದಲ್ಲೇ ಇದ್ದಂಥವ್ರು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.